ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ಹಲವಾರು ಆಸ್ಪಿರೆಂಟ್ಸು ಸರ್ ಕೆ-ಸೆಟ್ ಮಾರ್ಕ್ಸ್ ಕಾರ್ಡ್ ನೋಡೋದಕ್ಕೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಮೆಸೇಜ್ಗಳನ್ನು ಹಾಕ್ತಾಯಿದ್ದಾರೆ. ಸ್ನೇಹಿತರೆ, ಇದು ನನ್ನ ಕೆ-ಸೆಟ್ ಮಾರ್ಕ್ಸ್ ಕಾರ್ಡು. ಹೋದ ವರ್ಷ 2024ರಲ್ಲಿ ಅನೌನ್ಸ್ ಆದಂಥ ಒಂದು ಮಾರ್ಕ್ಸ್ ಕಾರ್ಡು. ಸ್ವಲ್ಪ ಸೆಕ್ಯೂರಿಟಿ ಪರ್ಪಸು ನಾನು ಈ ಒಂದು ಫಾರ್ಮ್ಯಾಟು ಕೆ-ಸೆಟ್ ಅಪ್ಲಿಕೇಶನ್ ನಂಬರು, ರೆಫರೆನ್ಸ್ ನಂಬರು ಮತ್ತು ಸರ್ಟಿಫಿಕೇಟ್ ನಂಬರ್ ಅವೆಲ್ಲವನ್ನು ಇರೇಸ್ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ಸರ್ಟಿಫಿಕೇಟಲ್ಲಿ ಏನೆಲ್ಲ ಇರುತ್ತೆ ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ಗೆ ಬೇರೆ ಥರ ಮಾರ್ಕ್ಸ್ ಕಾರ್ಡ್ ಬರ್ತಾಯಿತ್ತು. ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಅನೌನ್ಸ್ ಮಾಡುವಂಥ ಮಾರ್ಕ್ಸ್ ಕಾರ್ಡು. ಇಲ್ಲಿ ನೋಡಿ, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಫಾರ್ ಅಸಿಸ್ಟೆಂಟ್ ಪ್ರೊಫೆಸರು ವ್ಯಾಲಿಡ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ ಓನ್ಲಿ ಅಂತ ಇರುತ್ತೆ. ನಂತರ ಅಪ್ಲಿಕೇಶನ್ ನಂಬರು, ರೆಫರೆನ್ಸ್ ನಂಬರು ಜೊತೆಗೆ ಫೋಟೋ ಇರುತ್ತೆ. ನಂತರ ಇಲ್ಲಿ ಸರ್ಟಿಫೈಡ್ ದಟ್ ಮಿಸ್ಟರ್ ಆರ್ ಮಿಸ್ಸಸ್ ಅಂತ ಮಿಸ್ ಅಂತ ಕೊಟ್ಟು ಅವರ ಹೆಸರು, ಸನ್ ಆರ್ ಡಾಟರ್ ಆಫ್ ಅಂತ ಕೊಟ್ಟು ಈ ಥರ ಯಾವ ಸಬ್ಜೆಕ್ಟು ಅಂತ ಮೆನ್ಷನ್ ಆಗಿರುತ್ತೆ. ಇನ್ ದಿ ಸಬ್ಜೆಕ್ಟ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ಸ್. ನನ್ನ ಸಬ್ಜೆಕ್ಟ್ ಬಂದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ ಆಗಿರೋದ್ರಿಂದ ಆ ಸಬ್ಜೆಕ್ಟ್ ಮೆನ್ಷನ್ ಮಾಡಿದ್ದಾರೆ. ನಂತರ ಆ್ಯಸ್ ಫರ್ ದಿ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಬೈ ದಿ ಕ್ಯಾಂಡಿಡೇಟ್, he or she had completed and appeared was pursuing his or her master degree or equivalent examination in the related subject at the time of applying for ಕೆ-ಸೆಟ್. ಕೆ-ಸೆಟ್ ಅಪ್ಲೈ ಮಾಡಬೇಕಾದ್ರೆ ಏನಾಗಿರಬೇಕು, ಅವರು PG ಕಂಪ್ಲೀಟ್ ಆಗಿರಬೇಕು, ಅಥವಾ ಅಪಿಯರ್ಡ್ ಆಗಿರಬೇಕು, ಅಥವಾ ಪರ್ಸ್ಯೂಯಿಂಗ್ ಆಗಿರಬೇಕು, ಅಥವಾ ಸೆಕೆಂಡ್ ಇಯರಲ್ಲಿ ಇದ್ದರೆ ಅವರು ಕೆ-ಸೆಟ್ ಎಕ್ಸಾಮ್ನ ಬರೆಯೋದಕ್ಕೆ ಎಲಿಜಿಬಲ್ ಆಗಿರ್ತಾರೆ ಅಂತ ಇಲ್ಲಿ ಒಂದು ಕೊಟ್ಟಿದ್ದಾರೆ. ನಂತರ ಏನು ಕೊಟ್ಟಿದ್ದಾರೆ, ದಿ ಡೇಟ್ ಆಫ್ ಎಲಿಜಿಬಿಲಿಟಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ, ಫಾರ್ ಅಸಿಸ್ಟೆಂಟ್ ಪ್ರೊಫೆಸರ್ಶಿಪ್ ಡೇಟ್ ಆಫ್ ಡಿಕ್ಲರೇಷನ್ ಆಫ್ ರಿಸಲ್ಟ್ ಇನ್ನೊಂದು 1.5 ತಿಂಗಳಲ್ಲಿ ಮೋಸ್ಟ್ ಪ್ರಾಬಬ್ಲಿ ಫೈನಲ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಆ ಡೇಟಿಂದ ನಿಮ್ಮ ಸರ್ಟಿಫಿಕೇಟು ವ್ಯಾಲಿಡ್ ಇರುತ್ತೆ. ನಮ್ಮ ಡೇಟ್ ಆಫ್ ರಿಸಲ್ಟ್ ಬಂದು 28 ಮೇ 2024. ಅಲ್ಲಿಂದ ನಮ್ಮ ಸರ್ಟಿಫಿಕೇಟು ವ್ಯಾಲಿಡ್ ಆಗುತ್ತೆ. ಆರ್ ದಿ ಡೇಟ್ ಆಫ್ ಕಂಪ್ಲೀಷನ್ ಆಫ್ ಮಾಸ್ಟರ್ ಡಿಗ್ರಿ ಆರ್ ಈಕ್ವಲೆಂಟ್ ಎಕ್ಸಾಮಿನೇಷನ್ ವಿತ್ ರಿಕ್ವೈರ್ಡ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ವಿತಿನ್ 2 years ಫ್ರಮ್ ದಿ ಡೇಟ್ ಆಫ್ ಡಿಕ್ಲರೇಷನ್ ಆಫ್ ಕೆ-ಸೆಟ್ ರಿಸಲ್ಟ್. ನೋಡಿ, ಯಾರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿರ್ತೀರಿ ಅವರಿಗೆ ಆ ಕ್ಷಣಕ್ಕೆ ಸರ್ಟಿಫಿಕೇಟ್ ಕೊಡ್ತಾರೆ. ಕೆಲವೊಬ್ಬರು ಅಪಿಯರ್ಡ್ ಆಗಿರೋರು ಅಥವಾ ಸೆಕೆಂಡ್ ಇಯರಲ್ಲಿ ಫೈನಲ್ ಇಯರ್ ಎಕ್ಸಾಮ್ ಬರೀತಾ ಇರೋವಂಥ ಕ್ಯಾಂಡಿಡೇಟ್ಗಳಿಗೆ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ. ಅಂಥ ಕ್ಯಾಂಡಿಡೇಟ್ಗಳು ವಿದಿನ್ 2 years ನಿಮ್ಮ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕು. ಇನ್ ಕೇಸ್ ನೀವು ಕೆ-ಸೆಟ್ಟಲ್ಲಿ ಕ್ವಾಲಿಫೈ ಆದರೆ, ನೀವಿನ್ನು ಫೈನಲ್ ಇಯರಲ್ಲಿ ಓದ್ತಾ ಇದ್ದರೆ, ಅಂಥ ಕ್ಯಾಂಡಿಡೇಟ್ಗಳು ವಿದಿನ್ 2 years ನಿಮ್ಮ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದರೆ ಮಾತ್ರ ನಿಮಗೆ ಕೆ-ಸೆಟ್ ಸರ್ಟಿಫಿಕೇಟ್ ಸಿಗುತ್ತೆ. ಇಲ್ಲ ಅಂದರೆ ಸಿಗೋದಿಲ್ಲ ಅಂತ. ದಟ್ ಮೀನ್ಸ್ ನಾನು 2024ರಲ್ಲಿ ಏನಾಗಿದ್ದೀನಿ, ಕ್ವಾಲಿಫೈ ಆಗಿದ್ದೀನಿ. ಬಿಫೋರ್ 27 ಮೇ 2026ರಲ್ಲಿ ರಿಲೇಟೆಡ್ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕು. ಕೆಲವೊಬ್ಬರು ಹಾಕ್ತಾಯಿದ್ದೀರಿ, ಸರ್ ಡಾಕ್ಯುಮೆಂಟ್ಸು ಪ್ರಾಬ್ಲಮ್ಸ್ ಇದೆ ಅಂತೇಳಿ. 2 ವರ್ಷದೊಳಗಡೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಕೊಂಡು ಅವ್ರಿಗೆ ಸಬ್ಮಿಟ್ ಮಾಡಬೇಕು ನೀವು. ಯೂಶ್ವಲಿ ಕಾನ್ವೊಕೇಷನ್ ನಿಮಗೆ ಸಿಕ್ಕಿರಲ್ಲ, ಅದೊಂದು ಬಿಟ್ಟರೆ ಉಳಿದೆಲ್ಲವೂ ಸಿಕ್ಕಿರುತ್ತೆ. ಅಥವಾ ಫೈನಲ್ ಡಿಗ್ರಿ, ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ಸಿಕ್ಕಿರಲ್ಲ. ಅವಷ್ಟನ್ನು ಹೊರತು ಅವೆಲ್ಲ ಸಬ್ಮಿಟ್ ಮಾಡೋದಕ್ಕೆ ನಿಮಗೆ ಟೈಮ್ ಕೊಟ್ಟಿರ್ತಾರೆ. ಅವೆಲ್ಲವನ್ನು ವಿದಿನ್ 2 yearsಲ್ಲಿ ಸಬ್ಮಿಟ್ ಮಾಡಿದರೆ ನಿಮಗೆ ಯಾವ ದಿನ ಹೋಗ್ತಿರೋ ಆ ದಿನ ನಿಮಗೆ ನಿಮ್ಮ ಸರ್ಟಿಫಿಕೇಟ್ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಅದಾದಮೇಲೆ ನೋಡಿ, ಹಳೇ ಕೆ-ಸೆಟ್ ಸರ್ಟಿಫಿಕೇಟಲ್ಲಿ IAS ಆಫೀಸರ್ ಸಿಗ್ನೇಚರ್ ಇರ್ತಾ ಇರಲಿಲ್ಲ. ಈ ಸರಿ ಇದೊಂದು ಹೊಸ ಆ್ಯಡ್ ಮಾಡಿದ್ದಾರೆ. ಇದರ ಚೇರ್ಮನ್ ಬಂದು ಪ್ರೊಫೆಸರ್ ಬಿ ತಿಮ್ಮೇಗೌಡ ಅವರವರು. ಈ 2 ಸಿಗ್ನೇಚರ್ ಆಗಿರುತ್ತೆ. ಇದಿಷ್ಟು ಮಾರ್ಕ್ಸ್ ಕಾರ್ಡು ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಬಿಟ್ಟಿದ್ದೀನಿ. ಯೂಶ್ವಲಿ ಇನ್ನೊಂದು ಸರಿ ನೋಡ್ಕೊಂಬಿಡಿ ಕಣ್ಣಲ್ಲಿ ಹೇಗೆ ಕಾಣಿಸುತ್ತೆ ಅಂತ. ಯೂಶ್ವಲಿ ಈ ಥರ ಕಾಣಿಸುತ್ತೆ. ಥ್ಯಾಂಕ್ ಯು. ಮತ್ತೆ ನಿಮಗೆ ಏನಾರ ಮಾಹಿತಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಲ್ ಸ್ಟಾಪ್ ದಿ ಡಿಸ್ಕಷನ್. ಥ್ಯಾಂಕ್ ಯು.